ಈ ಕುಡಿತದ ಚಟ ಅನ್ನೋದು ಇದೆಯಲ್ವಾ, ಅದು ಎಷ್ಟೋ ಮನೆಗಳನ್ನ ಮುರಿದಿದೆ, ಎಷ್ಟೋ ಪ್ರಾಣಗಳು ಹೋಗುವಂತೆ ಮಾಡಿದೆ. ಇಲ್ಲೊಂದು ಕೂಡ ಘಟನೆ ಆಗಿದೆ ಚಿಕ್ಕಮಗಳೂರಿನ ಹನಮೇನೆ ಹಳ್ಳಿ ಎನ್ನುವಂತಹ ಒಂದು ಗ್ರಾಮದಲ್ಲಿ. ಇಲ್ಲಿ ತಂದೆಯೊಬ್ಬ ಮಗನನ್ನೇ ಮರದ ಒಂದು ಹಲಗೆಯಿಂದ ಹೊಡೆದು ಕೊಂದಂತಹ ಘಟನೆ ವರದಿಯಾಗಿದೆ. ಅಷ್ಟಕ್ಕೂ ಯಾಕೆ ಆ ತಂದೆಯನ್ನ ಮಗ ಕೊಂದಿದ್ದಾನೆ ಅಂತ ಹೇಳಿದ್ರೆ, ತಂದೆ ಕೆಂಚೇಗೌಡ ಎನ್ನುವವರು ಪ್ರತಿನಿತ್ಯ ಕುಡಿದು ಬಂದು, ವಿಪರೀತವಾದಂತಹ ಕುಡಿತದ ಚಟ ಇತ್ತು ಅವರಿಗೆ. ಪ್ರತಿನಿತ್ಯ ಕುಡಿದು ಬಂದು ಅವನ ಹೆಂಡತಿ ರಾಜಮ್ಮನಿಗೆ ಹೊಡಿತಾ ಇದ್ದಂತೆ, ಹಿಗ್ಗಾಮುಗ್ಗ ದೈಹಿಕ ದೌರ್ಜನ್ಯವನ್ನು ನಡೆಸ್ತಾ ಇದ್ದ. ಇದೆಲ್ಲವನ್ನ ನೋಡಿ ನೋಡಿ ಕೂಡ ಬೇಸತ್ತಿದ್ರು ಅವರ ಹೆಂಡತಿ ಮತ್ತು ಮಗ. ಈ ಗಂಡನ ಚಟದಿಂದಾಗಿ, ಕುಡಿತದಿಂದಾಗಿ ಬಹಳಷ್ಟು ನೊಂದ್ಕೊಂಡಿದ್ರು. ಹೀಗೆ ಒಂದಿನ ಕುಡಿದು ಬಂದು ಹೆಂಡತಿ ರಾಜಮ್ಮನಿಗೆ ಹೊಡೆದಾಗ ತಲೆಗೆ ಗಾಯವಾಗಿತ್ತಂತೆ. ಗಾಯವಾದಾಗ ಮಗ ಕುಮಾರ 22 ವರ್ಷದವನು ಮಾತ್ರ. ಅವನೇನು ಮಾಡಿದ್ದಾನೆ, ಆ ತಾಯಿಯನ್ನ ಕರೆದುಕೊಂಡು ಆಸ್ಪತ್ರೆಗೆ ಹೋಗಿದ್ದಾನೆ, ಚಿಕಿತ್ಸೆಯನ್ನ ಕೊಡಿಸಿದ್ದಾನೆ. ಆಸ್ಪತ್ರೆಯಿಂದ ವಾಪಸ್ ಬಂದ ನಂತರ ಕೂಡ ಅವತ್ತೇ ರಾತ್ರಿ ಮತ್ತೆ ಕುಡಿದು ಬಂದು ಗಲಾಟೆಯನ್ನ ಮಾಡಿದ್ದಾನೆ. ಬೇರೆ ಯಾರಾದ್ರೂ ವ್ಯಕ್ತಿಗಳಾಗಿದ್ರೆ ಆತನಿಗೆ ಆಗ್ಲೇ ಆ ಹುಡುಗ ಒಂದು ಗತಿ ಕಾಣಿಸ್ತಿದ್ನೋ ಏನೋ ಗೊತ್ತಿಲ್ಲ, ಆದ್ರೆ ಅವನು ಕೂಡ ಜನ್ಮ ಕೊಟ್ಟ ತಂದೆ ಅಲ್ವಾ ಅಂತ ಹೇಳಿ ಸಹಿಸ್ಕೊಂಡೋಗಿದ್ರು. ಇದು ಕುಮಾರನ ಮನೆಯ ಕತೆ ಮಾತ್ರ ಅಲ್ಲ, ಬಹುತೇಕ ಮನೆಯಲ್ಲೂ ಕೂಡ ಈ ರೀತಿಯಾದಂತಹ ಒಬ್ರು ಯಾರಾದರೂ ಕುಡಿತದ ಚಟಕ್ಕೆ ದಾಸರಾಗಿದ್ರೆ ನಿತ್ಯ ಅವರ ಕಿರಿಕಿರಿಯನ್ನ ಅನುಭವಿಸುವಂತಹ ದೃಶ್ಯಗಳು ನಾವು ಕಂಡೇ ಕಾಣ್ತೀವಿ, ಕೇಳ್ತೀವಿ. ಇಲ್ಲಿಯೂ ಕೂಡ ಅದೇ ಆಗಿದೆ. ಆ ಹೆಂಡತಿಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಬಂದ ತಕ್ಷಣವೇ ಮತ್ತೆ ಜಗಳ ತೆಗೆದು ಆಕೆಯನ್ನ ಹೊಡೆದಿದ್ದಾನೆ. ಆ ಸಂದರ್ಭದಲ್ಲಿ ತಾಯಿಯನ್ನ ಕಾಪಾಡೋದಕ್ಕಿಂತ ಹೋದಂತಹ ಕುಮಾರ ತಾಳ್ಮೆಗೆಟ್ಟು ತಂದೆಯ ತಲೆಗೆ ಮತ್ತು ಮುಖಕ್ಕೆ ಮರದ ಹಲಗೆಯಿಂದ ಹೊಡೆದಿದ್ದಾನೆ. ಇಷ್ಟೇ ಕಾರಣ ಆಗಿದೆ, ಗಾಯದಿಂದಾಗಿ ಅವನು ಅಲ್ಲಿ ಬಿದ್ದಿದ್ದಾನೆ. ಅಂದ್ರೆ ಮೊದಲೇ ಕುಡಿದು ಮತ್ತಿನಲ್ಲಿ ತೇಲಾಡ್ತಾ ಇದ್ದ ಅಂತ ಸಂದರ್ಭದಲ್ಲಿ ಬಿದ್ದಾಗ ಏನಾದರೂ ಆಯ್ತೋ ಏನೋ ಅಂತ ಹೇಳಿ ಗಾಬರಿಯಿಂದ ಎಷ್ಟೇ ಆದರೂ ತಂದೆ ಅಲ್ವಾ, ಎಷ್ಟೇ ಆದರೂ ಆಕೆಗೂ ಗಂಡ ಅಲ್ವಾ ಅಂತ ಹೇಳಿ ಆಸ್ಪತ್ರೆಗೆ ಕೊಂಡೋಗಿದ್ದಾರೆ. ಆಸ್ಪತ್ರೆಗೆ ಕೊಂಡೋಗುವ ದಾರಿಯ ಮಧ್ಯದಲ್ಲಿ ಆತ ಮೃತಪಟ್ಟು ಬಿಟ್ಟಿದ್ದಾನೆ. ಆಗ ಏನ್ ಮಾಡಬೇಕು, ಹೆತ್ತ ಮಗನೇ ತಂದೆಯ ಸಾವಿಗೆ ಕಾರಣ ಅದಲ್ಲ ಅಂತೇಳಿ ಇಡೀ ಊರು, ಅವರ ಸಂಬಂಧಿಕರು ಎಲ್ಲರೂ ಕೂಡ ಆಡ್ಕೊಳ್ತಾರೆ, ಬೈತಾರೆ, ಕೇಸಾಗುತ್ತೆ ಅಂತ ಹೇಳಿ ಹೆದರಿದಂಥ ಕುಮಾರ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಬೈಕಿನಲ್ಲಿ ಕರೆದುಕೊಂಡು ಹೋಗ್ತಾ ಇದ್ದಾನಲ್ವ, ಹೇಗೂ ಅಲ್ಲೇ ಬೈಕಿನಲ್ಲಿ ಬರುವಾಗ ಬಿದ್ರು ಅಂತ ಹೇಳಿ ಬಿದ್ದು ಮೃತಪಟ್ಟಿದ್ದಾರೆ ಅಂತೇಳಿ ನಾಟಕ ಮಾಡಿ ಅವನು ಏನ್ ಮಾಡ್ತಾನೆ, ಮಗ ಅಲ್ಲೇ ಬಿಟ್ಟು ಬಂದು ಬಿಡ್ತಾನೆ. ಇದಾದ ನಂತರ ಪೊಲೀಸರಿಗೆ ಆಕ್ಸಿಡೆಂಟ್ ಅಂತ ಹೇಳಿರ್ತಾನೆ. ಬಟ್ ಪೊಲೀಸರು ಸುಮ್ಮನೆ ಇರೋದಿಲ್ಲ, ಎಲ್ಲ ಆಯಾಮಗಳು ತನಿಖೆಯನ್ನು ಮಾಡಿ ನಂತರ ತಲೆಯ ಮೇಲೆ ಅಥವಾ ಮುಖಕ್ಕೆ ಗಾಯಗಳಾಗಿರುತ್ತಲ್ವ, ಆ ಗಾಯವನ್ನ FSL ಅಥವಾ ಏನು ವರದಿಯಲ್ಲಿ ಪ್ರಾಥಮಿಕ ಮರಣೋತ್ತರ ಪರೀಕ್ಷೆಯಲ್ಲಿ ಅವರು ಅದನ್ನ ಗುರುತು ಹಚ್ಚಿ ಕೊನೆಗೂ ಆತ ಕುಮಾರನನ್ನ ಬಾಯಿ ಬಿಡಿಸಿದ್ದಾರೆ. ಆತ ಹೇಳಿದಾನೆ, ಈ ರೀತಿಯಾಗೆಲ್ಲ ಇತ್ತು, ನಾವು ನಿತ್ಯ ಕಿರಿಕಿರಿಯನ್ನು ಅನುಭವಿಸ್ತಾ ಇದ್ವಿ, ಹಾಗಾಗಿ ನನ್ನ ತಂದೆಯನ್ನ ನಾನೇ ಹೊಡೆದೆ, ಬಟ್ ಸಾಯಿಸುವ ಉದ್ದೇಶ ಇರಲಿಲ್ಲ, ಆದರೆ ಈ ರೀತಿ ಆಗಿದೆ ಅಂತ ಹೇಳಿದಾನೆ. ಇದು ಕಾನೂನಿನ ಪ್ರಕಾರ ಕೊಲೆ ಮಾಡಿದ್ದು, ದೌರ್ಜನ್ಯ ಮಾಡಿದ್ದು ತಪ್ಪಾಗತ್ತೆ. ಆದರೆ ನಿತ್ಯವಾಗಿ ಅವರು ಎಷ್ಟು ದೌರ್ಜನ್ಯವನ್ನು ಅನುಭವಿಸಿದ್ರಲ್ವಾ ಮಗ ಮತ್ತು ತಾಯಿ ಆದವರು, ಅದಕ್ಕೆ ಯಾರು ಕೂಡ ಪರಿಹಾರವನ್ನು ಕೊಡೋದಕ್ಕೆ ಆಗೋದಿಲ್ಲ. ಒಟ್ಟಿನಲ್ಲಿ ಇದೀಗ ಕುಮಾರ್ ಜೈಲಿಗೆ ಹೋಗಿದ್ದಾನೆ. ಮುಂದೆ ಯಾವ ಶಿಕ್ಷೆ ಆಗುತ್ತೋ ಗೊತ್ತಿಲ್ಲ. ಆದರೆ ಈ ರೀತಿ ಒಂದು ಕುಡಿತದ ಚಟ ಅದೆಷ್ಟೋ ಮನೆಗಳನ್ನು ಮುರಿದಂಥ ಉದಾಹರಣೆಗಳಿದೆ. ದಯಮಾಡಿ ಸ್ವಲ್ಪ ಕುಟುಂಬದಲ್ಲಿ ಇಂತಹ ಕಲಗಳು ಬರದ ರೀತಿಯಲ್ಲಿ ಮನೆಯ ಯಜಮಾನರಾದವರು ನಡೆದುಕೊಳ್ಳುವಂತಹ ಕೆಲಸವನ್ನ ಮಾಡಬೇಕು. ಇಂತಹ ಕೃತ್ಯಗಳಲ್ಲೆಲ್ಲ ಆಗ್ತಾ ಇರುತ್ತೆ. ಈ ಚಟಗಳಿಗೆ ಏನೂ ಮಾಡೋದಕ್ಕೆ ಆಗೋದೂ ಇಲ್ಲ ಅಂತೇಳಿ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಗ್ರಾಮೀಣ ಭಾಗದ ಮಕ್ಕಳ ಭವಿಷ್ಯ ನಿರ್ಮಾಣಕ್ಕೆ ಸದಾ ಸಿದ್ಧವಾಗಿದೆ KR ಲಕ್ಕಂ ಮೆಮೋರಿಯಲ್ CBSE ಸ್ಕೂಲ್. ಕಳೆದ 12 ವರ್ಷಗಳಿಂದ ಸಾವಿರಾರು ಮಕ್ಕಳ ಬಾಳಿಗೆ ಬೆಳಕಾಗಿದೆ. I am proud to see that KR Lakkam Memorial CBSE School is providing quality education with excellent teaching, discipline and modern facilities. ಪರಿಣಾಮಕಾರಿ ಕಲಿಕೆಗಾಗಿ ವಿಶಾಲವಾದ ತರಗತಿಗಳು, ನುರಿತ ಬೋಧಕರು, ಹೈಟೆಕ್ ಲೈಬ್ರರಿ, ಪ್ರಯೋಗಾಲಯಗಳು, ಶಾಲಾ ವಾಹನಗಳು ಲಭ್ಯವಿದೆ. ಪ್ರತಿ ವರ್ಷ 100ರಷ್ಟು ಫಲಿತಾಂಶ ದಾಖಲಿಸಿದ ಹೆಗ್ಗಳಿಕೆ ನಮ್ಮದು. Our school focuses on academic excellence along with personality development, spoken English, sports and competitive exams. ಪಠ್ಯೇತರ ಚಟುವಟಿಕೆಗಳಾದ ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೂ ಒತ್ತು ನೀಡಲಾಗುತ್ತೆ. ಆರೋಗ್ಯದ ಕಾಳಜಿಗಾಗಿ ಪ್ರತ್ಯೇಕ ಕೊಠಡಿಗಳಿವೆ. 5ರಿಂದ 10ನೇ ತರಗತಿ ತನಕ ಬಾಲಕರ ಹಾಸ್ಟೆಲ್ ಸೌಲಭ್ಯವಿದೆ. Admissions are open for the academic year 2026-27. I request all the parents to take admission. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ವಿಶೇಷ ತರಬೇತಿ ಕೊಡಲಾಗುತ್ತೆ. ಈಗಾಗಲೇ ಅಡ್ಮಿಷನ್ ಆರಂಭವಾಗಿವೆ. ಉಜ್ವಲ ಭವಿಷ್ಯಕ್ಕಾಗಿ ನಿಮ್ಮ ಆಯ್ಕೆ ಆಗಿರಲಿ KR ಲಕ್ಕಂ ವಿದ್ಯಾಸಂಸ್ಥೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.